ಎಸ್, ಈಗ ತುಮಕೂರಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಈಗ ಡಿ.ಟಿ. ಶ್ರೀನಿವಾಸ್ ಅವರು ಅಭೂತಪೂರ್ವ ಗೆಲುವನ್ನ ಸಾಧಿಸಿರುವಂತದ್ದು. ಎಸ್, ಹಾಗಾದ್ರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಶ್ರೀನಿವಾಸ್ಗೆ ಈಗ ಭರ್ಜರಿ ಗೆಲುವು ಸಿಕ್ಕಿರುವಂಥದ್ದು. ಪದವೀಧರ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಫಲಿತಾಂಶ ಈಗ ಹೊರಬಿದ್ದಿರುವಂಥದ್ದು ನಿನ್ನೆ ಸಂಜೆ. ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಈಗ ಭರ್ಜರಿ ಗೆಲುವು ಸಿಕ್ಕಿದೆ. ಎಸ್, ಅದರಲ್ಲಿ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ರಾಮೋಜಿ ಗೌಡ ಗೆಲುವನ್ನ ಸಾಧಿಸಿರುವಂಥದ್ದು. ಇನ್ನ ಡಿ.ಟಿ. ಶ್ರೀನಿವಾಸ್ ಅವರು 11,700ಕ್ಕೂ ಅಧಿಕ ಪ್ರಾಶಸ್ತ್ಯ ಮತಗಳಿಂದ ಈಗ ಗೆಲುವಿನ ನಗೆ ಬೀರಿದ್ದಾರೆ. 11,841 ಮೊದಲ ಪ್ರಶಸ್ತಿಯ ಮತಗಳನ್ನ ಪಡೆದು ಇಲ್ಲಿ ರಾಮೋಜಿ ಗೌಡರು ಗೆಲುವಿನ ನಗೆ ಬೀರಿದ್ದಾರೆ. ಆನೇಕಲ್ನ ಕಾಂಗ್ರೆಸ್ನ ಅಭ್ಯರ್ಥಿ ರಾಮೋಜಿ ಗೌಡಿ ಈಗ ಗೆಲುವನ್ನ ಸಾಧಿಸಿರುವಂತದ್ದು. ಕಾಂಗ್ರೆಸ್ನಿಂದ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಸ್ಪರ್ಧಿಸಿದಂತಹ ಡಿ.ಟಿ. ಶ್ರೀನಿವಾಸ್ ಈಗ ಈ ಒಂದು ಗೆಲುವಿನ ಹಿನ್ನೆಲೆ ಪಟಾಕಿ ಸಿಡಿಸಿ ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಪದವೀಧರ ಕ್ಷೇತ್ರದ ಹಾಗೇನ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗಳು ಈಗ ಗೆಲುವನ್ನ ಸಾಧಿಸಿದ್ದಾರೆ. ಅದರಲ್ಲಿ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಇಲ್ಲಿ ರಾಮೋಜಿ ಗೌಡ 11,841 ಮೊದಲ ಪ್ರಾಶಸ್ತ್ಯ ಮತಗಳನ್ನ ಪಡ್ಕೊಂಡ್ರೆ, ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಡಿ.ಟಿ. ಶ್ರೀನಿವಾಸ್ 11,700ಕ್ಕೂ ಅಧಿಕ ಪ್ರಾಶಸ್ತ್ಯ ಮತಗಳನ್ನ ಪಡೆದು ಇಲ್ಲಿ ಗೆಲುವಿನ ನಗೆ ಬೀರಿದಿರುವಂತದ್ದು. ಇಲ್ಲಿ ಅಭ್ಯರ್ಥಿಗಳ ಗೆಲುವನ್ನ ಕಾರ್ಯಕರ್ತರು ಮತ್ತಿನ್ನ ಪಟಾಕಿ ಸಿಡಿಸೋದ್ರ ಮೂಲಕ ಸಂಭ್ರಮಿಸಿದ್ದಾರೆ. ಇಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೂ ಸಹ ಗೆಲುವು ಸಿಕ್ಕಿದೆ. ಇಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜೆಗೆ ಈಗ ಭರ್ಜರಿ ಗೆಲುವಾಗಿರುವಂಥದ್ದು. ಅಂದ್ರೆ 37,627 ಮತಗಳನ್ನ ಇಲ್ಲಿ ಪಡ್ಕೊಂಡಿರುವಂಥದ್ದು. ಸರ್ಜಿ 6,935 ಮತಗಳ ಅಂತರದಿಂದ ಇವರಿಲ್ಲಿ ಗೆಲುವನ್ನ ಸಾಧಿಸಿರುವಂಥದ್ದು. ಅಂದ್ರೆ ಇಲ್ಲಿ ಯಾರು ಮೈತ್ರಿಕೂಟದ ಅಂದ್ರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಅಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ್ ಅವರು ಕಾಂಗ್ರೆಸ್ನ ಮರಿತಿಬ್ಬೇಗೌಡ ವಿರುದ್ಧ 4,622 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿಯೂ ಅಷ್ಟೇ ಮೈತ್ರಿ ಅಭ್ಯರ್ಥಿ ಭೋಜೇಗೌಡ ಅವರು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಕೆ ಮಂಜುನಾಥ್ ವಿರುದ್ಧ 5,267 ಮತಗಳ ಅಂತರದಿಂದ ಗೆದ್ದು ಈಗ ಎರಡನೇ ಬಾರಿಗೆ ಮೇಲ್ಮನೆ ಪ್ರವೇಶ ಮಾಡಿರುವಂಥದ್ದು. ಇನ್ನು ಈಶಾನ್ಯ ಪದವೀಧರ ಮತಕ್ಷೇತ್ರದ ಮತ ಎಣಿಕೆ ಕಾರ್ಯ ಗುರುವಾರ ಅಲ್ಲಿ ರಾತ್ರಿವರೆಗೂ ಸಹ ಮುಂದುವರೆದಿತ್ತು. ರಾತ್ರಿ 10 ಗಂಟೆವರೆಗೆ ಎರಡನೇ ಸುತ್ತಿನ ಒಂದು ಎಣಿಕೆ ಪೂರ್ಣಗೊಂಡಾಗ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಅಮರನಾಥ ಪಾಟೀಲ ಅಲ್ಪಸಂಖ್ಯ ಒಂದು ಮತಗಳಿಂದ ಅಲ್ಲಿ ಮುನ್ನಡೆಯನ್ನು ಸಾಧಿಸಿರ್ತಾರೆ. ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಅಲ್ಲಿ ಬಿಜೆಪಿಯ ಧನಂಜಯ್ ಸರ್ಜೆ, ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ರಾಮೋಜಿ ಗೌಡ, ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಡಿ.ಟಿ. ಶ್ರೀನಿವಾಸ್ ಮುನ್ನಡೆಯನ್ನು ಸಾಧಿಸಿ ಈಗ ಗೆಲುವಿನ ನಗೆ ಬೀರಿರುವಂಥದ್ದು.
ಆಮೇಲೆ ಮಾಡೋಣ ಒಂದು ನಿಮಿಷ ಗೇಟ್ ಬಂದ್ಬಿಡ್ತಾರೆ ಒಂದು ನಿಮಿಷ ಇರಿ ಎಲ್ರಿ ಒಂಚೂರು ಜಾಗ ಬಿಡ್ರಿ ಪ್ರೆಸ್ ಅವ್ರಿಗೆ ಮುಂದಕ್ಕೆ ಬನ್ನಿ ಒಂಚೂರು ಹಿಂದೆ ಬರಪ್ಪ ಎಣ್ಣೆ ಮಾಡ್ರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಿರಲಿಲ್ಲ. ಹಾಗಾಗಿ ಈ ಹಿಂದೆ ಈ ಕ್ಷೇತ್ರದಲ್ಲಿ ಚುನಾವಣೆ ಆಡಿದಂಥ ಒಂದು ಅನುಭವ ಇತ್ತು. ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರೂ ಖುದ್ದಾಗಿ ನಿಲ್ಲಲೇಬೇಕು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅವ್ರ ಮಾತು ಹೋಗೊಟ್ಟು ನಿಂತು ಸರಿಸುಮಾರು 7 ತಿಂಗಳು ಕೆಲಸ ಮಾಡಿದ್ವಿ. ಹೆಚ್ಚಿಗಿತ್ತು, ಆದರೂ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಇದೆ ಮೊದಲ ಬಾರಿಗೆ ಗೆಲ್ತಾ ಇರೋದು. ಹಾಗಾಗಿ ಬಂದಿರತಕ್ಕಂಥ ಸುಮಾರು ಒಂದು 12,000 ಮತಗಳು ಬಂದಿದೆ, ಅದು ತೃಪ್ತಿಯಾಗಿದೆ. ಇನ್ನು ಸ್ವಲ್ಪ ನಿರೀಕ್ಷೆ ಇತ್ತು. ಅಂದರೆ ಇದು ನಾನೇನಾಗಿದೆ ಸುಮಾರು ಒಂದು 14 ವರ್ಷಗಳ ಸತತವಾಗಿ ಈ ಒಂದು ಕ್ಷೇತ್ರ ದುಡಿತಾ ಇದ್ದೀನಿ, ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದೀನಿ. ಮತ್ತು ಪಕ್ಷ ನನ್ನನ್ನು ಸುಮಾರು 6 ತಿಂಗಳು ಮುಂಚೆ ಅನೌನ್ಸ್ ಮಾಡಿದೆ, ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ವಿಶೇಷವಾಗಿ ಈ ಬಾರಿ ಏನಾಗಿದೆ ಅಂದರೆ ಪಕ್ಷ ಇದನ್ನು ಸೀರಿಯಸ್ ಆಗಿ ತಗೊಂಡು ಹೆಚ್ಚಿಗಿತ್ತು, ಆದರೂ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಇದೆ ಮೊದಲ ಬಾರಿಗೆ ಗೆಲ್ತಾ ಇರೋದು. ಹಾಗಾಗಿ ಬಂದಿರತಕ್ಕಂಥ ಸುಮಾರು ಒಂದು 12,000 ಮತಗಳು ಬಂದಿದೆ, ಅದು ತೃಪ್ತಿಯಾಗಿದೆ. ಇನ್ನು ಸ್ವಲ್ಪ ನಿರೀಕ್ಷೆ ಇತ್ತು. ಅಂದರೆ ಇದು ನಾನೇನಾಗಿದೆ ಸುಮಾರು ಒಂದು 14 ವರ್ಷಗಳ ಸತತವಾಗಿ ಈ ಒಂದು ಕ್ಷೇತ್ರ ದುಡಿತಾ ಇದ್ದೀನಿ, ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದೀನಿ. ಮತ್ತು ಪಕ್ಷ ನನ್ನನ್ನು ಸುಮಾರು 6 ತಿಂಗಳು ಮುಂಚೆ ಅನೌನ್ಸ್ ಮಾಡಿದೆ, ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ವಿಶೇಷವಾಗಿ ಈ ಬಾರಿ ಏನಾಗಿದೆ ಅಂದರೆ ಪಕ್ಷ ಇದನ್ನು ಸೀರಿಯಸ್ ಆಗಿ ತಗೊಂಡು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಿರಲಿಲ್ಲ. ಹಾಗಾಗಿ ಈ ಹಿಂದೆ ಈ ಕ್ಷೇತ್ರದಲ್ಲಿ ಚುನಾವಣೆ ಆಡಿದಂಥ ಒಂದು ಅನುಭವ ಇತ್ತು. ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರೂ ಖುದ್ದಾಗಿ ನಿಲ್ಲಲೇಬೇಕು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅವ್ರ ಮಾತು ಹೋಗೊಟ್ಟು ನಿಂತು ಸರಿಸುಮಾರು 7 ತಿಂಗಳು ಕೆಲಸ ಮಾಡಿದ್ವಿ.
ಈ ಕಡೆ ಬರ್ರಿ ಬಿಟ್ಟು ಬರ್ಬೇಕು ಮೈ ಮೇಲೆ ಗೊತ್ತಾಗಿಲ್ಲ ಇನ್ನು ಮುಂದೆ ಬರಪ್ಪ ಇನ್ನು ಮುಂದೆ ಬರಲ್ಲ ವಿಡಿಯೋ ಅಣ್ಣ ಆಮೇಲೆ ಮಾಡೋಣ ಬಿಡ್ರಿ ಒಂದ್ ನಿಮಿಷ ಅದು ಗೇಟ್ಗೆ ಹೋಗಿ ಬಂದ್ಬಿಡ್ತಾರ ಒಂದ್ ನಿಮಿಷ ಇರಿ ಎಲ್ರಿ ಒಂಚೂರು ಜಾಗ ಬಿಡ್ರಿ ಪ್ರೆಸ್ ಅವ್ರಿಗೆ ಹಿಂದಕ್ಕೆ ಬನ್ನಿ ಒಂಚೂರು ಹಿಂದೆ ಬರಪ್ಪ ಎಳ್ಳೆ ಮಾಡ್ರಿ ಮಾಡ್ರಿ ಸ್ವಲ್ಪ ಮಾಡಿ ಫುಲ್ ಏಕ